ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತು ಕರಿಯ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. 2024ರಲ್ಲಿ ರಿಲೀಸ್ ಆಗಿ ಯಾವ ಮಟ್ಟಕ್ಕೆ ಹವಾ ಕ್ರಿಯೇಟ್ ಮಾಡಿತ್ತು ಅನ್ನೋದು ಗೊತ್ತೇ ಇದೆ. ಓಂ ಸಿನಿಮಾದ ಬಳಿಕ ಅತಿ ಹೆಚ್ಚು ಬಾರಿ ರಿಲೀಸ್ ಅಂತ ಸಿನಿಮಾ ಕರಿಯ. ಹೀಗಿರ್ಬೇಕಾದ್ರೆ ಈ ಬಾರಿ ಈ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಹಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಕೇವಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮಾತ್ರ ಅಲ್ಲ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಸಿಕ್ಕಿವೆ. ಮೊದಲಿಗೆ ನೋಡಿ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, PVR ಚಿತ್ರಮಂದಿರ, ವೈಷ್ಣವಿ ಮಾಲ್, ಯಶವಂತಪುರ, ಇಲ್ಲಿ ಒಂದು ಪ್ರದರ್ಶನ ಸಂಜೆ 6:45. ಅದಾದ ಬಳಿಕ ನೋಡಿ ಮಿರಾಜ್ ಚಿತ್ರಮಂದಿರ 3 ಗಂಟೆ ಪ್ರದರ್ಶನ ಒಂದು. ಇನ್ನು ಮೈಸೂರು ಹತ್ತಿರ ಗೋಪಾಲನ್ ಸಿನಿಮಾಸ್, ಇಲ್ಲಿ ಒಂದು ಪ್ರದರ್ಶನ. GT ಮಾಲ್ ಇಲ್ಲಿ ರಾತ್ರಿ 10:15. ರಾಕ್ಲೈನ್ ಮಾಲ್ ಜಾಲಹಳ್ಳಿ ಕ್ರಾಸ್ ನಲ್ಲಿದೆ. ರಾಕ್ಲೈನ್ ಮಾಲ್ ನಲ್ಲಿರುವಂತಹ ರಾಕ್ಲೈನ್ ಸಿನಿಮಾ ಇಲ್ಲಿ ಬೆಳಗ್ಗೆ 10:20ಕ್ಕೆ. ಇನ್ನು ವೀರ ಚಿತ್ರಮಂದಿರ ಮಾಗಡ್ ರಸ್ತೆ, ಇಲ್ಲಿ ಸಣ್ಣ ಆಡಿಟೋರಿಯಂ ಸಿಕ್ಕಿರೋದು. ಇಲ್ಲಿ ಬೆಳಗ್ಗೆ 10:30 ಒಂದು ಪ್ರದರ್ಶನ. ಇನ್ನು ಐನಾಕ್ಸ್ ಸ್ವಾಗತ್ ಮಾಲ್ ಜಯನಗರ, ಇಲ್ಲಿ ಬೆಳಗ್ಗೆ 10:15ಕ್ಕೆ ಒಂದು ಪ್ರದರ್ಶನ. ಇನ್ನು ಸಂಜಯ ನಗರದ ವೈಭವ್ ಚಿತ್ರಮಂದಿರ, ಇಲ್ಲೂ ಕೂಡ ಅಷ್ಟೇ ಬೆಳಗಿನ ಆಟ 10:30ಕ್ಕೆ. ಸಿರ್ಸಿ ಸರ್ಕಲ್ನ ಗೋಪಾಲನ್ ಮಾಲ್, ಇಲ್ಲಿ 4:20ಕ್ಕೆ ಒಂದು ಪ್ರದರ್ಶನ. ವೈಷ್ಣವಿ ಉತ್ತರಹಳ್ಳಿ ರಾತ್ರಿ 10:30ಕ್ಕೆ ಒಂದು ಪ್ರದರ್ಶನ. ಇನ್ನು ಪ್ರಸನ್ನ ಚಿತ್ರಮಂದಿರ ಮಾಗಡ್ ರಸ್ತೆ ಇದೆ, ಇಲ್ಲಿ 10:30ಕ್ಕೆ ಬೆಳಗ್ಗೆ 10:30ಕ್ಕೆ ಒಂದು ಪ್ರದರ್ಶನ. ಜಾಲಹಳ್ಳಿ ಕ್ರಾಸ್ನ ಭಾರತಿ ಚಿತ್ರಮಂದಿರ ಬೆಳಗ್ಗೆ 10:30 ಹಾಗೆ ರಾತ್ರಿ 10:15. ಆಲ್ಮೋಸ್ಟ್ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬೆಳಗಿನ ಆಟನೇ. ಇನ್ನು ಗೋವರ್ಧನ್ ಚಿತ್ರಮಂದಿರ ಯಶವಂತಪುರ, ಇಲ್ಲಿ ಕೂಡ ಅಷ್ಟೇ ಬೆಳಗ್ಗೆ 10:30 ರಾತ್ರಿ 7:30 2 ಪ್ರದರ್ಶನ. ವಜ್ರೇಶ್ವರಿ ಉಳ್ಳಾಲ ಬೆಳಗ್ಗೆ 10:30 ಪ್ರದರ್ಶನ. ಈ ಸಣ್ಣ ಆಡಿಟೋರಿಯಂ ಅಂತ ಅನ್ಸುತ್ತೆ, ಇಲ್ಲ ದೊಡ್ಡ ಆಡಿಟೋರಿಯಂ ಕೊಟ್ಟಿದ್ದಾರೆ ವಜ್ರೇಶ್ವರಿ ಚಿತ್ರಮಂದಿರದಲ್ಲಿ. ಇದು ಇತ್ತೀಚೆಗಷ್ಟೇ ರಿನಿವೇಶನ್ ಆಗಿ, ಮೊದಲು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಬಾಲ್ಕನಿ ಎಲ್ಲ ಇತ್ತು, ಇತ್ತೀಚೆಗೆ ರಿನಿವೇಶನ್ ಆಯಿತು ಒಂದಿಷ್ಟು ತಿಂಗಳ ಹಿಂದೆ. ಅದಾದ ಬಳಿಕ 2 ಪರದೆ, ಒಂದು ಸಣ್ಣ ಆಡಿಟೋರಿಯಂ ವಜ್ರೇಶ್ವರಿಯಲ್ಲಿ. ಈ ಪೈಕಿ ದೊಡ್ಡ ಆಡಿಟೋರಿಯಂ ಕರಿಯ ಸಿನಿಮಾಗೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರದ ಸೌಂದರ್ಯ ಮಹಲ್ ಚಿತ್ರಮಂದಿರ, ಇಲ್ಲಿ ಬೆಳಗ್ಗೆ 10:30ಕ್ಕೆ ಒಂದು ಪ್ರದರ್ಶನ, ರಾತ್ರಿ 7:30ಕ್ಕೆ ಒಂದು ಪ್ರದರ್ಶನ. ಇನ್ನು ಕಪಾಲಿ ಚಿತ್ರಮಂದಿರ, AMB ಕಪಾಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ ಬದಲಾಗಿದೆ. 9 ಪರದೆ ಏನೋ ಇದೆ, ಇಲ್ಲಿ 6:50ಕ್ಕೆ ಒಂದು ಪ್ರದರ್ಶನ ಸಂಜೆ. ಇನ್ನು ಕಾಮಾಖ್ಯ ಬನಶಂಕರಿ ಬೆಳಗ್ಗೆ 11 ಗಂಟೆ ಒಂದು ಪ್ರದರ್ಶನ. ವೀರಭದ್ರೇಶ್ವರ ಕಮಲನಗರ, ಇಲ್ಲಿ ಬೆಳಗ್ಗೆ 10:15ಕ್ಕೆ ಒಂದು ಪ್ರದರ್ಶನ, ಮಧ್ಯಾಹ್ನ 1:15ಕ್ಕೆ ಒಂದು ಪ್ರದರ್ಶನ. ಸಿದ್ಧಲಿಂಗೇಶ್ವರ JP ನಗರ, ಇಲ್ಲಿ 3 ಆಟ. ಇನ್ನು ವಿನಾಯಕ ಹರಿನಗರ, ಇದು ಕೂಡ 3 ಆಟ. VR ಸಿನಿಮಾ ಮಲ್ಲತಳ್ಳಿ, ಇಲ್ಲಿ 2 ಆಟ. ಇನ್ನು ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಸಪ್ನ, ಇಲ್ಲಿ 2 ಪ್ರದರ್ಶನ, 2 ಆಟ ಅಷ್ಟೇ. ಒಟ್ಟು 4 ಆಟ ಆಗುತ್ತೆ. ಈ ಪೈಕಿ 2 ಆಟವನ್ನ ಈ ಸಿನಿಮಾಗೆ ನೀಡಿದ್ದಾರೆ. ಬೆಳಿಗ್ಗೆ 10:30 ಹಾಗೆ ಮಧ್ಯಾಹ್ನ 1:30. ಒಟ್ಟು ಗಾಂಧಿನಗರದಲ್ಲಿ 2 ಚಿತ್ರಮಂದಿರ, ಸಪ್ನ ಹಾಗೆ AMB ಕಪಾಲಿ. ಹಾಗೆ ಮಾಗಡ್ ರಸ್ತೆಯಲ್ಲಿ 3 ಚಿತ್ರಮಂದಿರ. ಯಾವುದಂತ ಕೇಳ್ಬೋದು, ಪ್ರಸನ್ನ ವೀರೇಶ ಹಾಗೆ GT ಮಾಲ್ನಲ್ಲಿರುವಂಥ PVR ಚಿತ್ರಮಂದಿರ. ಮಾಗಡ್ ರಸ್ತೆ 3 ಚಿತ್ರಮಂದಿರ, ಗಾಂಧಿನಗರದ 2 ಚಿತ್ರಮಂದಿರ. ಈ ಪೈಕಿ ವೀರ ಚಿತ್ರಮಂದಿರ ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗಿನ ಆಟ ಇಲ್ಲ. ವೀರ ಚಿತ್ರಮಂದಿರ ರಾತ್ರಿ 10:30 ಪ್ರದರ್ಶನ. ಅಂದ್ರೆ ಈ ಸಿನಿಮಾಗೆ ಮಾಗಡ್ ರಸ್ತೆಯಲ್ಲಿ ರಾತ್ರಿಯ ಪ್ರದರ್ಶನಕ್ಕೆ 2 ಚಿತ್ರಮಂದಿರ, ಬೆಳಗಿನ ಆಟ ಒಂದೇ ಚಿತ್ರಮಂದಿರದಲ್ಲಿ, ಅದು ಪ್ರಸನ್ನ ಚಿತ್ರಮಂದಿರದಲ್ಲಿ. ಇನ್ನು ಜಾಲಹಳ್ಳಿ ಕ್ರಾಸ್ ಇದೆಯಲ್ಲ ನೋಡಿ, ಅಲ್ಲೂ ಕೂಡ ಹಂಗೇನೆ. ಆ ಕಡೆ ಭಾರತ್ ಚಿತ್ರಮಂದಿರದಲ್ಲೂ ಇದೆ, ಈ ಕಡೆ ರಾಕ್ಲೈನ್ ಅಲ್ಲೂ ಕೂಡ ಇದೆ. ಹೀಗಾಗಿ ಒಂದೊಂದು ಏರಿಯಾದಲ್ಲಿ 2 ಚಿತ್ರಮಂದಿರಗಳು ಸಿಕ್ಕತ್ತಾಗಿದೆ. ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಇರ್ಬೋದು, ಚಿತ್ರಮಂದಿರಗಳು ಜಾಸ್ತಿ ಇದೆ. ಒಟ್ಟಾರೆ ಕರಿಯ ಸಿನಿಮಾಗೆ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾ ಬರ್ತಾ ಇದೆ. ಭರ್ಜರಿಯಾದಂತಹ ಫುಲ್ ಮೀಲ್ ಪ್ರೇಕ್ಷಕರಿಗೆ ನಮಸ್ಕಾರ.